ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಮುಂದಿನ 6 ತಿಂಗಳು ನಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಇದೆ, ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತಾ ಇದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ನಂಬುವ ದೈವನ ನೆನ್ಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಮುಂದಿನ 6 ತಿಂಗಳು ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇದೆ, ನಮ್ಮ ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಮನಸ್ಸಿಗೆ ಏನು ಅನಿಸಿದೆ, ಈ ವಿಡಿಯೋ ಯಾರಿಗೆಲ್ಲ ರೆಸೊನೇಟ್ ಆಗಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮುಂದಿನ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಫ್ಯೂಚರ್ 6 ಮಂತ್ ಹೇಗಿದೆ, ಏನೆಲ್ಲ ಬದಲಾವಣೆ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತೇಳಿ ನೀವು ನಂಬುವ ದೈವನ 3 ಬಾರಿ ನೆನ್ಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೀವು ನಂಬುವ ದೈವ ಏನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡುತ್ತೆ, ಯಾವೆಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರಲಿದೆ, ಹಾಗೂ ಯಾವ ವಿಚಾರದ ಬಗ್ಗೆ ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಫ್ಯೂಚರ್ 6 ಮಂತ್ ಪ್ರಿಡಿಕ್ಷನ್, ಮುಂದಿನ 6 ತಿಂಗಳ ಭವಿಷ್ಯ ಏನಾಗಿದೆ ನೋಡೋಣ. ನೀವು ನಂಬುವ ದೈವದ ಕಡೆಯಿಂದನೂ ಏನು ಮೆಸೇಜ್ ಬರುತ್ತೆ ಅನ್ನೋದು ನೋಡೋಣ. ಓಕೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ, 7 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 3 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಏನಾದರೂ ಬಿರುಕು ಕಂಡಿದ್ರೆ, ನಿಮ್ಮ ಸಂಬಂಧದ ವಿಚಾರದಲ್ಲಿ ನೀವು ತುಂಬ ಯೋಚನೆ ಮಾಡ್ತಾ ಇದ್ರೆ, ಆ ಸಂಬಂಧಗಳು ಸರಿ ಹೋಗುವ ಸಾಧ್ಯತೆ ಕೂಡ ಈ ಒಂದು ರೀಡಿಂಗಲ್ಲಿ ನಾನು ನೋಡಬಹುದು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಆ ಸಂಬಂಧದ ವಿಚಾರವಾಗಿ ಎಷ್ಟೇ ಗೊಂದಲ ಇದ್ರೂ, ಏನೇ ನೀವು ತುಂಬ ತಲೆನೋವು ಮಾಡ್ಕೊಂಡಿದ್ರು, ಸೊ ಅದು ಒಂಥರ ಸರ್ಪ್ರೈಸ್ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಕ್ಕೆ ಶುರುವಾಗುತ್ತೆ. ಯಾರೆಲ್ಲ ಮದುವೆ ವಿಚಾರವಾಗಿರಬಹುದು ಅಥವಾ ಲವ್ ಲೈಫ್ ವಿಚಾರವಾಗಿರಬಹುದು, ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಅಚಾನಕ್ಕಾಗಿ ಆ ವ್ಯಕ್ತಿಯಿಂದ ನಿಮಗೆ ಒಂದಷ್ಟು ಮೆಸೇಜ್ಗಳಾಗಿರ್ಬೋದು, ಆ ವ್ಯಕ್ತಿಯಿಂದ ನಿಮಗೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸರ್ಪ್ರೈಸಿಂಗ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ ಅಂತಲೂ ತೋರಿಸ್ತಾ ಇದೆ. ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಯಾರ ಹತ್ರನಾದರೂ ಹೇಳ್ಕೊಳ್ಳೋದಾಗಿರಬಹುದು, ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ನಿಮ್ಮ ಮುಂದಿನ ನಡೆ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ಸುತ್ತ ಇರುವ ಜನಗಳು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ನೋಡಿ, 6 ಮಂತಲ್ಲಿ ನಿಮ್ಗಿದೇ ಎಚ್ಚರಿಕೆಗಳನ್ನ ಕೊಡ್ತಾ ಇದೆ ನೀವು ನಂಬುವ ದೈವ. ಓಕೆ, ನೀವು ಯಾವುದಾದ್ರ ಬಗ್ಗೆ ಏನೇ ಆ್ಯಕ್ಷನ್ಸ್ಗಳನ್ನ ನೀವು ತಗೊಳ್ಳೋದಿದ್ರೂ ನೀವು ನಿಮ್ಮ ಬಗ್ಗೆ ನೀವೇ ಕುತ್ಕೊಂಡು ಯೋಚನೆ ಮಾಡಿ. ಬೆನ್ನಿಗೆ ಚೂರಿ ಹಾಕುವ ಜನಗಳ ಮಧ್ಯದಲ್ಲಿ ನೀವಿದ್ದೀರಿ ಅಂತ ತೋರಿಸ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನನಗೆ ಯಾರು ನಾನು ಸೇಫ್ ಝೋನಲ್ಲಿ ಇಡೋದಕ್ಕೆ ಸಾಧ್ಯ, ಯಾರು ನನ್ನನ್ನು ಡೇಂಜರ್ ಝೋನಿಗೆ ತಳ್ತಾರೆ, ಇದೆಲ್ಲ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅಂತ ಹೇಳ್ಬೋದು. ಸೊ ಒಂದಷ್ಟು ಈ ರೀಡಿಂಗ್ ಫಸ್ಟ್ ಕಾರ್ಡ್, ಸ್ಟೋನ್ ಇರುವ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರಿಗೆ ಒಂದಷ್ಟು ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರಬಹುದು ಸೆಲೆಬ್ರೇಷನ್ಸ್ಗಳು ಇದೆ ಅಂತ ತೋರಿಸ್ತಾ ಇದೆ. ಹೊರಗಡೆ ಸುತ್ತಾಟ ಆಗಿರ್ಬೋದು,
ಫ್ರೆಂಡ್ಸ್ ಜೊತೆ ಏನಾದರೂ ಕಿರಿಕಿರಿ ಕಿತ್ತಾಟಗಳನ್ನ ನಡೆದಿದ್ರೆ ಅದು ಕೂಡ ರೀಕನೆಕ್ಟ್ ಆಗುವ ಸಾಧ್ಯತೆ ಇದೆ ಅಂತ. ಅಗೇನ್ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಬೆನ್ನಿಗೆ ಚೂರಿ ಹಾಕುವ ಜನಗಳ ನಡುವೆ ನೀವಿದ್ದೀರಿ. ನಿಮ್ಮ ಯಾವುದೇ ವಿಚಾರಗಳಾಗಿರಬಹುದು ತುಂಬ ಸೂಕ್ಷ್ಮವಾಗಿ ಆ ಜನಗಳ ಹತ್ರ ಹೇಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ, ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಏಕೆಂದರೆ ನಮ್ಮ ಸುತ್ತ ಇರುವ ಜನಗಳು ನಮ್ಮಂತೆಯೇ ನಟನೆ ಮಾಡ್ತಾರೆ, ಬಟ್ ಆದರೆ ನಮ್ಮ ಬೆನ್ನಿಗೆ ಚೂರಿ ಹಾಕೋ ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅವರಿಂದ ನಿಮ್ಮ ಲೈಫ್ ಒಂದಷ್ಟು ಡಿಸ್ಟರ್ಬ್ ಆಗುವ ಸಮಯ ಕೂಡ ಇದೆ ಅಂತ ಹೇಳ್ಬೋದು. ಈ ಹಿಂದೆ ನಿಮ್ಮ ಪ್ರೀತಿ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಅದರಲ್ಲಿ ಕಿರಿಕಿರಿ ಆಗೋದಕ್ಕೆ ಕಾರಣ ಈ ಜನಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗಿರೋದಕ್ಕೆ ಅಂತ ತೋರಿಸ್ತಾ ಇದೆ. ಸೊ ಒಂದಷ್ಟು ಸೆಲೆಬ್ರೇಷನ್ಸ್ಗಳು ಇದೆ ನಿಮ್ಮ ಲೈಫಲ್ಲಿ, ಒಂದಷ್ಟು ಫ್ಯಾಮಿಲಿ ಫಂಕ್ಷನ್ಸ್ಗಳಾಗಿರ್ಬೋದು, ಪಾರ್ಟೀಸ್ಗಳಾಗಿರ್ಬೋದು, ಈ ಥರದನ್ನೆಲ್ಲ ಅಟೆಂಡ್ ಮಾಡ್ತೀರಿ. ಫ್ರೆಂಡ್ಸ್ ಜೊತೆ ಸುತ್ತಾಟಗಳು ಜಾಸ್ತಿ ಇದೆ, ಫ್ಯಾಮಿಲಿ ಜೊತೆ ಸುತ್ತಾಟಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾರಾದರೂ ಹಣಕಾಸಿನ ವಿಚಾರದಲ್ಲಿ ತುಂಬಾ ಏನಾದರೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ರೆ ಆ ಹಣದ ಬ್ಲಾಕೇಜ್ ಔಟ್ಕಮ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಬ್ಲಾಕೇಜ್ ಕೂಡ ಓಪನ್ ಆಗ್ತಾ ಇದೆ. ನೀವು ಯಾವುದಾದ್ರೂ ವಿಚಾರವಾಗಿ ಲೋನಿಗೆ ಅಪ್ಲೈ ಮಾಡಿರಬಹುದು, ದುಡ್ಡು ಯಾರೋ ಕೊಡದೆ ನಿಮ್ಮನ್ನು ತುಂಬ ಆಟಾಡಿಸ್ತಾ ಇರಬಹುದು, ಅಥವಾ ನೀವೇನಾದರೂ ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇರಬಹುದು. ಸೊ ಅದೆಲ್ಲ 4 ತಿಂಗಳು ಕಳೆದ ನಂತರ ನಿಮಗೆ ಆ ಹಣದ ಹೊಳೆ ಸುರಿಯೋದಕ್ಕೆ ಶುರುವಾಗತ್ತೆ ಅಂತ ಹೇಳ್ಬೋದು. ನೀವು ಈ ಹಿಂದೆ ಈ ವಿಚಾರವಾಗಿ ಸಾಕಷ್ಟು ನೀವು ತಲೆ ಕೆಡಿಸ್ಕೊಂಡಿದ್ರಿ, ಬಟ್ ಈಗ ಆ ವಿಚಾರಗಳು ಆಗ್ತಾ ಬರೋದಕ್ಕೆ ಶುರು ಆಗತ್ತೆ ಅಂತ ಹೇಳಬಹುದು. ಸೊ ಒಂದಷ್ಟು ಯೂನಿವರ್ಸ್ ಕಡೆಯಿಂದ ಏನು ವಿಚಾರಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಬ್ಬರ ಲೈಫಲ್ಲಿ ಕನ್ಸರ್ನ್ ಅಂದರೆ ಒಬ್ಬ ಹಿರಿಯ ವ್ಯಕ್ತಿಯಿಂದ ನಿಮಗೆ ಕಾಳಜಿ ತೋರಿಸೋದಾಗಿರಬಹುದು, ನಿಮ್ಮನ್ನು ಕೇರ್ ಮಾಡೋದಾಗಿರಬಹುದು, ಬಹುಶಃ ನಿಮ್ಮ ತಂದೆ ತಾಯಿ ಯಾರಾದರೂ ಇರಬಹುದು. ಅದರಿಂದ ದಯವಿಟ್ಟು ಇರಿಟೇಟ್ ಆಗಬೇಡಿ, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ನಮ್ಮ ಮಕ್ಕಳನ್ನು ಯಾವ ರೀತಿ ನಾವು ಇಡಬೇಕು. ಅವ್ರಿಗೆ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದಾಗ್ಲೂ ತಂದೆ ತಾಯಿಯರಿಗೆ ಬೇಗ ಅರ್ಥವಾಗುತ್ತೆ. ಸೊ ಕನ್ಸರ್ನ್ ತೋರಿಸಿದಾಗ ನೀವು ಇರಿಟೇಟ್ ಮಾಡೋದು ಅಥವಾ ನೀವು ಯಾವುದೋ ಒಂದು ಟೆನ್ಷನ್ನ ಇವ್ರ ಮೇಲೆ ತಂದು ಹಾಕೋದು ದಯವಿಟ್ಟು ಮಾಡಬೇಡಿ. ಇವ್ರು ಯಾತಕ್ಕಾಗಿ ಕನ್ಸರ್ನ್ ಮಾಡ್ತಿದ್ದಾರೆ ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ಅಥವಾ ಅವ್ರು ಎಲ್ಲಿಗಾದರೂ ಹೋಗುವಾಗ ಏನಾದರೂ ಕರಿತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಒಂದು 10 ನಿಮಿಷ ಕುತ್ಕೊಂಡು ಹೋಗೋದು ಯೋಚನೆ ಮಾಡಿ. ಸೊ ಮ್ಯಾರೇಜ್, ನಾನು ಈಗಾಗಲೇ ಹೇಳಿದೆ, ತುಂಬ ಪಾರ್ಟೀಸ್ಗಳು, ಮ್ಯಾರೇಜ್ ಫಂಕ್ಷನ್ಸ್ಗಳು, ಫ್ಯಾಮಿಲಿ ರಿಲೇಟೆಡ್ ಫಂಕ್ಷನ್ಸ್ಗಳನ್ನ ನೀವು ಅಟೆಂಡ್ ಮಾಡುವಂತಹ ತಿಂಗಳುಗಳು ಈ ಮುಂದೆ ಇದೆ, ಈ 6 ತಿಂಗಳು ಒಳಗಡೆ ಇದೆ ಅಂತ. ಮೆಚ್ಯೂರ್ ವುಮೆನ್ ಯಾರಿದಾರಲ್ವಾ, ಪ್ರಬುದ್ಧ ಮಹಿಳೆ, ಎಲ್ಲ ತಿಳಿದಿರುವಂತಹ ಮಹಿಳೆ ಏನಾದರೂ ನಿಮಗೆ ಸಲಹೆ ಕೊಡೋದಕ್ಕೆ ಬಂದರೆ ಆ ಸಲಹೆನ ಪಿಕ್ ಮಾಡಿ, ಯಾಕೆಂದರೆ ಅದರಿಂದ ನಿಮಗೆ ಯೂಸ್ ಆಗುತ್ತೆ. ನೀವು ನಂಬುವ ದೈವ ಇದೇ ನಿಮಗೆ ಸೂಚನೆಗಳನ್ನ ಕಳಿಸ್ತಾ ಇದೆ. ಯಾರೆಲ್ಲ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಅಥವಾ ಜಾಗ ಊರನ್ನ ಬದಲಾಯಿಸ್ಬೇಕು ಅಂತ ಅಂದ್ಕೊಂಡಿದ್ರಿ, ಕೆಲಸಗಳನ್ನ ಬದಲಾಯಿಸ್ಬೇಕು ಅಂದ್ಕೊಂಡಿದ್ರಿ, ಅದು ಕೂಡ ಆಗತ್ತೆ ಅಂತ ತೋರಿಸ್ತಾ ಇದೆ. ಕೆಲಸ ಬದಲಾವಣೆ, ಮನೆ ಬದಲಾವಣೆ, ಮನೆ ಹುಡುಕಿ ಸಾಕಾಗೋಗಿರ್ಬಹುದು, ರೆಂಟಲ್ ಮನೆಗಳಾಗಿರ್ಬೋದು, ಲೀಸ್ಗಾಗಿರಬಹುದು, ಹೊಸ ಮನೆ ಪ್ರವೇಶ ಆಗಿರಬಹುದು. ಸೊ ಚೇಂಜ್ ಮಾಡುವ ಸಾಧ್ಯತೆ ಇದೆ ಅಂತಲೂ ತೋರಿಸ್ತಾ ಇದೆ. ಕಫಿನ್ ಬರ್ತಿದೆ, ಶವದ ಪೆಟ್ಟಿಗೆ ಅಂತ. ದಯವಿಟ್ಟು ಈ ಶವದ ಪೆಟ್ಟಿಗೆ ನೋಡಿದ ಕೂಡಲೇ ಎದುರೋದಕ್ಕೆ ಹೋಗಬೇಡಿ. ನಿಮ್ಮ ಸಮಸ್ಯೆಯ ಜೀವನ ಏನಿದೆ ಮುಚ್ಚೋಗ್ತಾ ಇದೆ. ನೀವು ಯಾವುದೋ ಒಂದು ಕೆಟ್ಟ ಸಂಕಟದಲ್ಲಿ ಏನಿದ್ದೀರಲ್ವಾ, ಅದು ಒಂದು ಈ ಶವದ ಪೆಟ್ಟಿಗೆ ರೀತಿಯಲ್ಲಿ ಆ ಶವದ ಪೆಟ್ಟಿಗೆ ಒಳಗಡೆ ಮುಗೀತು, ಆ ಕಷ್ಟದ ದಿನಗಳು ಮುಗೀತು ಅನ್ನೋ ಥರಾನೇ ತೋರಿಸ್ತಾ ಇದೆ. ದಯವಿಟ್ಟು ಈ ಕಾರ್ಡ್ ನೋಡಿದ ಕೂಡಲೇ ದಯವಿಟ್ಟು ಯಾರು ಎದುರೋದಕ್ಕೆ ಹೋಗಬೇಡಿ. ಇದೇನು ಅಂತ ಹೇಳಿದ್ರೆ, ನೀವು ಇಷ್ಟು ದಿನ ಪಟ್ಟಿರುವ ಸಂಕಟ, ನೋವು, ಕಷ್ಟ, ಅವಮಾನಗಳು ಏನಿದೆ ಅದು ಮುಗಿತಾ ಇದೆ, ಮುಗಿತಾ ಬರುತ್ತಿರುವ ದಿನಗಳು ಅಂತ ತೋರಿಸ್ತಾ ಇದೆ. ಹಾಗೆ ನೀವು ನಂಬುವ ದೈವದಿಂದ ಲವ್ ಲೀಫ್ ಬರ್ತಾ ಇದೆ. ನೀವೇನಾದರೂ ಥಿಂಕ್ ಮಾಡಿದರೆ, ನೀವು ಯಾವುದಾದ್ರೂ ವಿಚಾರದ ಬಗ್ಗೆ ಮ್ಯಾನಿಫೆಸ್ಟೇಷನ್ ಮಾಡಿದರೆ ಅದು ನೆರವೇರೋದಕ್ಕೆ
ಹತ್ರದ ದಿನಗಳು, ನೀವು ಯಾವುದಾದ್ರೂ ವಿಚಾರದ ಬಗ್ಗೆ ನೀವು ನಂಬುವ ದೈವನ ತುಂಬ ಬೇಡ್ಕೊಂಡಿದ್ರೆ, ತುಂಬ ಹರಕೆಗಳನ್ನ ಹೊತ್ಕೊಂಡಿದ್ರೆ, ತುಂಬ ಬೆಳಗ್ಗೆ ಎದ್ದು ಮ್ಯಾನಿಫೆಸ್ಟೇಷನ್ ಮಾಡೋದಿದ್ರೆ, ತುಂಬ ಅದ್ರ ವಿಚಾರವಾಗಿ ನೀವು ಕೋರಿಕೆಗಳನ್ನ ಇದು ಮಾಡಿದರೆ ಆ ಕೋರಿಕೆ ಈಡೇರುವಂಥ ಸಮಯ ಬಂದಿದೆ ಅಂತ ತೋರಿಸ್ತಿದೆ. ಸಡನ್ ಲವ್, ಯಾರಾದರೂ ಪ್ರೀತಿ ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಒಂದು ಒಳ್ಳೆ ಸಂಬಂಧನ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಸಡನ್ ಆಗಿ ಆ ಪ್ರೀತಿ ಬರ್ತಾ ಇದೆ ಅಂತ ತೋರಿಸ್ಬೋದು. ನೋಡಿ, ಇಲ್ಲಿ ನಾನು ಮುಂಚೆನೇ ಹೇಳಿದೆ, ಇಲ್ಲಿ ನೀವು ನಂಬುವ ದೈವದಿಂದನೂ ಅದೇ ಮೆಸೇಜ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಸರ್ಪ್ರೈಸ್ಡ್ ಲವ್ ಬರ್ತಾ ಇದೆ, ಅದರಲ್ಲಿ ಹತ್ತಿರದಲ್ಲೇ ಇದೆ ಅಂತ ಹೇಳಿ ಕೂಡ ತೋರಿಸಿದೆ. ಆ ಸಂಬಂಧ ತುಂಬ ಹತ್ತಿರದಲ್ಲಿದೆ ಅಂತಲೂ ತೋರಿಸಿದೆ. ನೀವು ನಂಬುವ ದೈವದಿಂದ ಕೂಡ ಅದೇ ಮೆಸೇಜ್ ಬಂದಿದೆ. ಸಡನ್ ಲವ್, ಆಕಸ್ಮಿಕವಾಗಿ ಪ್ರೀತಿ ಹುಟ್ಟುವಂಥ ಸಂದರ್ಭ, ಸಮಯ ಬಂದಿದೆ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಮದುವೆ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕಷ್ಟದ ದಿನಗಳು ಮುಗೀತಾ ಬಂದಿದೆ 6 ತಿಂಗಳಲ್ಲಿ ಅಂತ ಹೇಳ್ಬೋದು. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ, ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ, ಹಾಗೂ ಮುಂದಿನ 6 ತಿಂಗಳ ಭವಿಷ್ಯ, ಫ್ಯೂಚರ್ 6 ಮಂತ್ ಪ್ರಿಡಿಕ್ಷನ್ ಹೇಗಿದೆ, ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋರ್ದು ನೋಡೋಣ. ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ, ಹಾಗೂ ಯೂನಿವರ್ಸ್ ಕಡೆಯಿಂದ ಕೂಡ ಏನು ಮೆಸೇಜ್ ಬರ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಏನೆಲ್ಲ ಸುದ್ದಿಗಳು ಎದುರಾಗಲಿದೆ ನಿಮ್ಮ ಜೀವನದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆಲ್ರೆಡಿ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಡಿಪ್ರೆಷನ್ಗೊಳಗಾಗಿದ್ದೀರಿ, ತುಂಬಾ ಮನಸ್ಸಿಗೆ ನೋವಾಗಿದೆ ಈಗ ಪ್ರೆಸೆಂಟಲ್ಲಿ. ಸೊ ಲವ್ ಲೈಫ್ ವಿಚಾರವಾಗಿ ಯಾರೆಲ್ಲ ನೋಡ್ತಾ ಇದ್ರಿ, ತುಂಬಾ ಡಿಪ್ರೆಷನ್ನಲ್ಲಿದ್ದೀರಿ ಅಂತ ತೋರಿಸ್ತಾ ಇದೆ. ತುಂಬ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗಿದ್ದೀರಾ ಅಂತಲೂ ತೋರಿಸ್ತಾ ಇದೆ ಇಲ್ಲಿ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಇಲ್ಲಿ ಕೆಲವು ಮೇಜರ್ ಕಾರ್ಡ್ಗಳು ಬಂದಿದೆ. ನೀವು ಯಾವುದಾದ್ರೂ ಒಂದು ವಿಚಾರವಾಗಿ ನ್ಯಾಯ ಏನಾದರೂ ಹುಡುಕ್ತಾ ಇದ್ದರೆ, ನ್ಯಾಯ ಏನಾದರೂ ನಿಮಗೆ ನ್ಯಾಯ ಸಿಗದೆ ಹೋಗಿದ್ರೆ, ಆ ವಿಚಾರವಾಗಿ ನಿಮಗೆ ನ್ಯಾಯ ಸಿಗೋ ಸಾಧ್ಯತೆಯೂ ಇದೆ. ನಿಮಗೆ ನೀವು ಇಷ್ಟು ದಿನ ಏನು ಒಂದು ದೈವನ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ನಂಬಿದ್ರಿ ಅಂದರೆ ಆ ಕೆಲಸಗಳು ಕೂಡ ಆಗೋದಿದೆ ಅಂತ ತೋರಿಸ್ತಾ ಇದೆ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ ಅವರಲ್ಲಿ ಒಂದು ಒಳ್ಳೆಯ ಸ್ಟ್ರೆಂತ್ ಇದೆ. ಎಂಥವ್ರನ್ನಾದ್ರೂ ಅವರು ಹ್ಯಾಂಡಲ್ ನೀವುಗಳು ಈ ರೀಡಿಂಗ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಎಂಥವ್ರಾದ್ರೂ ನೀವು ಹ್ಯಾಂಡಲ್ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವದವರಾಗಿದ್ದೀರಿ. ಆಲ್ಮೋಸ್ಟ್ ಅಲ್ಲಿ ಕೆಲಸದ ವಿಚಾರವಾಗಿರಬಹುದು, ಫ್ಯಾಮಿಲಿ ವಿಚಾರವಾಗಿರಬಹುದು, ಪ್ರೀತಿಯ ವಿಚಾರವಾಗಿರಬಹುದು, ಏನೇ ವಿಚಾರದಲ್ಲಿ ಬಿಸ್ನೆಸ್ಸಲ್ಲಿ ಇರಬಹುದು, ಸಾಕಾಗೋಗಿದೆ ಅನ್ನುವ ಭಾವ ನಿಮ್ಗೆ ಆಲ್ರೆಡಿ ಬಂದಿದೆ. ಕೆಲವೊಂದಷ್ಟು ತಿಂಗಳುಗಳು ಈ ರೀತಿ ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಟ್ರೈ ಮಾಡಿ ಮತ್ತು ಕೆಲವೊಂದು ಸಂಬಂಧಗಳ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ ಕೆಲವು ಹೊಡೆತಗಳು ಕೊಟ್ಟರೂ ಸಾಕಪ್ಪ ಅನ್ನೋ ಫೀಲ್ ನಿಮಗೆ ಬಂದಿರಬಹುದು. ಬಟ್ ಔಟ್ಕಮ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಏನು ಬ್ಲಾಕೇಜ್ ಇತ್ತು ಅಗೇನ್ ಇದರಲ್ಲೂ ಕೂಡ ಯಾವುದೇ ಕೆಲಸದಲ್ಲಾಗಿರಬಹುದು ಒಂದಷ್ಟು ನಿಧಾನ ಆಗಬಹುದು. ಬಟ್ ಆದರೆ ಸಕ್ಸಸ್ ನಿಮ್ಮ ಕಡೆನೇ ಇದೆ. ಯಾರೆಲ್ಲ ಲವ್ ಲೈಫ್ ವಿಚಾರವಾಗಿ ಇದನ್ನೇನಾದರೂ ನೋಡ್ತಾ ಇದ್ರೆ, ಪ್ರೀತಿ ವಿಚಾರದಲ್ಲಿ ಒಂದಷ್ಟು ತಿಂಗಳುಗಳ ಕಾಲ, 2 ರಿಂದ 3 ತಿಂಗಳುಗಳ ಕಾಲ ಸೈಲೆಂಟಾಗಿ ಇರುವುದು ತುಂಬಾ ಉತ್ತಮ ಅಂತ ಹೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಇದೇ ವಿಚಾರವಾಗಿ ನೀವು ಕೊರಗಬೇಕಾಗತ್ತೆ, ಮತ್ತೆ ಆ ವ್ಯಕ್ತಿ ಹಿಂದೆ ಹೋಗೋದು, ಮಾತಾಡೋದು, ಇದೆಲ್ಲ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುತ್ತೆ. ಕೆಲಸದ ವಿಚಾರವಾಗಿ ನೋಡೋದಾದರೆ
ಆ, ನಿಮ್ಮ ಏನು ಕೆಲಸದ ಜಾಗದಲ್ಲಿ ಒಂದಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದೀರಿ, ಅದು ಕೂಡ 2 ತಿಂಗಳಲ್ಲೇ ಸರಿ ಹೋಗುವ ಸಾಧ್ಯತೆ ಇದೆ. ಫ್ಯಾಮಿಲಿ ವಿಚಾರವಾಗೂ ಅಷ್ಟೇನೆ. ಈಗ ನೋವು ಇರಬಹುದು, ಬಟ್ ಆದರೆ 2 ತಿಂಗಳ ನಂತರ ಎಲ್ಲಾನು ಒಂದು ಸಮಂಜಸವಾಗಿ ನಡೆಯುತ್ತೆ ಅಂತ ಹೇಳಿ. ಎಲ್ಲಾದು ಒಂದು ಸಮಾಧಾನವಾಗಿ ಒಂದು ಒಳ್ಳೆಯ ದಾರಿಗೆ ನೀವು ತಗೊಂಡೋಗುವ ಶಕ್ತಿ ನಿಮಗಿದೆ ಅಂತ ಹೇಳಿ. ನನಗೆ ಗೊತ್ತಾಗ್ತಾ ಇದೆ ಈ ವಿಚಾರದಲ್ಲಿ ತುಂಬಾ ನೀವು ಕುಗ್ಗೋಗಿದ್ದೀರಿ, ನನಗೇನು ಬೇಡವೇ ಬೇಡ ಅನ್ನೋ ಥರನೇ ಆಗೋಗಿದ್ದೀರಿ ಅಂತ. ಬಟ್ ಆದರೆ ಮುಂದೆ ನಿಮಗೆ ಗುಡ್ ಲಕ್ ಅನ್ನೋದು ನಿಮ್ಮ ಹತ್ರ ಬರೋ ಸಾಧ್ಯತೆ ಇದೆ. ಗುಡ್ ಲಕ್ ನಿಮ್ಮ ಕಡೆನೇ ಇದೆ. ತಾಳ್ಮೆ ಮುಖ್ಯ ಅಂತಾನೆ ತೋರಿಸ್ತಾ ಇದೆ. ನೋಡಿ, ನಾನು ಇಲ್ಲಿ ಹೇಳಿದೆ, ಯೂನಿವರ್ಸ್ ಕಡೆಯಿಂದನೂ ಅದೇ ಮೆಸೇಜ್ ಬಂದಿದೆ. ಇಲ್ಲಿ ಲವ್ವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ವಿಚಾರವಾಗಿ ನೀವೇನಾದರೂ ಎದುರು ನೋಡ್ತಾ ಇದ್ರೆ, ನಿಮ್ಮ ಪ್ರೀತಿ ವಿಚಾರವಾಗಿ ಆ ವ್ಯಕ್ತಿನೇ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು. ಪ್ರೀತಿ ವಿಚಾರದಲ್ಲಿ ಆಗಿರ್ಬಹುದು, ಗಂಡ ಹೆಂಡತಿ ನಡುವೆ ಆಗಿರಬಹುದು, ಒಂದು ಸಂಬಂಧದ ವಿಚಾರದಲ್ಲಿ ಆಗಿರಬಹುದು. 2ರಿಂದ 3 ತಿಂಗಳ ಕಾಲ ನೀವು ತಾಳ್ಮೆಯಿಂದ ಯಾವುದೇ ಥರ ಅವರ ವಿಚಾರಕ್ಕೆ ನೀವು ರಿಯಾಕ್ಟ್ ಮಾಡ್ದಲೆ, ಅವರ ವಿಚಾರಕ್ಕೆ ನೀವು ಎಂಟರ್ಟೈನ್ ಮಾಡ್ದಲೆ ನಿಮ್ಮ ಪಾಡಿಗೆ ನೀವು ಇದ್ದಾಗ ಆ ವ್ಯಕ್ತಿ ಮತ್ತೆ ನಮ್ಮ ಜೀವನದಲ್ಲಿ ಬರ್ತಾರೆ ಅಂತ ಹೇಳ್ಬೋದು. ತಾಳ್ಮೆಯಿಂದ ಇರಿ. ಕೆಲಸದ ವಿಚಾರವಾಗೂ ಕೂಡ ಇದು ಒಂದು ಒಳ್ಳೆಯ ಸಂಕೇತನೇ. ತಾಳ್ಮೆ, ಸೈಲೆಂಟ್ ಆಗಿದ್ಬಿಡಿ. ಯಾವುದೇ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಾದ್ರೂ ನೋಡ್ತಾ ಇರಿ ಈ ವಿಚಾರನ, ಕೆಲಸದ ವಿಚಾರವಾಗಾದ್ರೂ ನೋಡ್ತಾರೆ, ಬಿಸ್ನೆಸ್ ವಿಚಾರವಾಗಾದ್ರೂ ನೋಡ್ತಾರೆ, ಯಾವುದೋ ಒಂದು ಶತ್ರು ನಿಮಗೆ ತುಂಬಾನೇ ತಲೆನೋವು ಮಾಡ್ತಾ ಇರೋ ಅನ್ನೋ ವಿಚಾರದಲ್ಲಾದ್ರೂ ನೋಡಿ. ಬಟ್ ಆದರೆ ಇಲ್ಲಿ ನೀವು ತಾಳ್ಮೆಯಿಂದ ಇದ್ದಷ್ಟು ಜಯ ನಿಮ್ಗೆ ಅಂತಾನೆ ತೋರಿಸ್ತಾ ಇದೆ. ಥೀಫ್ ಬರ್ತಾ ಇದೆ. ಇಲ್ಲಿ ನಿಮ್ಮ ನಡುವೆನೆ ಕೆಲವು ವ್ಯಕ್ತಿಗಳಿದ್ದಾರೆ, ನೋಡೋದಕ್ಕೆ ತುಂಬಾ ಡೀಸೆಂಟ್ ಆಗಿ ಕಾಣ್ತಾರೆ, ತುಂಬಾ ಇದರಲ್ಲಿ ನೀವು ಬೇಗ ನಂಬಿಕೆಗೆ ಒಳಗೋಗ್ಬಿಡ್ತೀರಿ ಆ ರೀತಿ ಇದ್ದಾರೆ. ಬಟ್ ಆದರೆ ಆ ವ್ಯಕ್ತಿನ ನೀವು ನಂಬೋದಕ್ಕೆ ಹೋಗ್ಬಿಡಿ. ನಿಮ್ಗೊಂದು ಸೂಚನೆ, ನಿಮ್ಗೊಂದು ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾ ಇರತ್ತೆ, ಇವರು ನಂಬೇಕಾ ಬೇಡವಾ. ದಯವಿಟ್ಟು ನಿಮ್ಗೆ ಆ ಥರ ನಿಮ್ಮ ಮನಸ್ಸಿಗೆ ಅನ್ನಿಸ್ತು ಅಂದರೆ ಆ ವ್ಯಕ್ತಿನ ನಂಬೋದಕ್ಕೆ ಹೋಗಬೇಡಿ. ಇವರು ಅಂಥ ವ್ಯಕ್ತಿ ತುಂಬ ಕಳ್ಳರು ಅಂತಲೂ ತೋರಿಸುತ್ತೆ. ಕಳ್ಳರು ಅಂದರೆ ಯಾವುದೋ ವಸ್ತುನೇ ಕದಿಯುವಂಥದ್ದಲ್ಲ. ಆ ವಸ್ತು ಕದಿಯುವಂಥ ವ್ಯಕ್ತಿಗಳು ಎದುರಾದ್ರೂ ಮತ್ತೆ ಇನ್ನೂ ಕೆಲವರ ಜೀವನದಲ್ಲಿ ಇಲ್ಲಿಂದ ವಿಷಯಗಳನ್ನ ತಗೊಂಡೋಗಿ ಬೇರೆಯವ್ರ ಹತ್ರ ಬೇರೆ ಥರ ಮ್ಯಾನಿಪುಲೇಟ್ ಮಾಡೋದು, ನಿಮ್ಮ ವಿಷಯಗಳನ್ನ ಅಸಹ್ಯ ರೀತಿಯಲ್ಲಿ ಹೇಳೋದು ಬೇರೆಯವ್ರ ಹತ್ರ. ನೀವು ಅಂಥ ವ್ಯಕ್ತಿಗಳ ಹತ್ರ ನಿಮ್ಮ ವಿಚಾರನೇ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ವಸ್ತುಗಳನ್ನು ಒಂದಷ್ಟು ಜೋಪಾನವಾಗಿ ಇಟ್ಕೊಳ್ಳಿ. ಮುಂದೆ ಬರುವ ದಿನಗಳಲ್ಲಿ ಒಂದಷ್ಟು ಕಳ್ಳರನ್ನ ನೀವು ನೋಡುವ ಸಾಧ್ಯತೆನೂ ಇದೆ ಅಂತ ಹೇಳ್ಬೋದು. ಕಮ್ಯುನಿಟಿ, ಅಕ್ಕಪಕ್ಕದವರ ಜೊತೆ ಒಂದು ನಿಮ್ಮ ಏನು ನೈಬರ್ಸ್ಗಳ ಜೊತೆ ಒಂದು ಒಳ್ಳೆ ಒಡನಾಟ ಶುರುವಾಗತ್ತೆ. ಖುಷಿಯಿಂದ ಇರಿ, ಖುಷಿಯಿಂದ ಮಾತಾಡಿ. ನೀವು ಕೂಡ ಇಲ್ಲಿ ನಗಾಡ್ಕೊಳ್ತಾ ರೆಸ್ಪಾನ್ಸ್ ಮಾಡಿ ಅಷ್ಟೇ. ಅವರೇನು ನಿಮ್ಮ ಮನೆಗೆ ಬಂದು ಊಟ ಮಾಡ್ಬೇಕಂತಲ್ಲ, ನೀವು ಅವ್ರ ಮನೆಗೆ ಹೋಗಿ ಊಟ ಮಾಡ್ಬೇಕಂತಲ್ಲ. ಒಂದು ಒಳ್ಳೆ ವಾತಾವರಣನ ಸೃಷ್ಟಿ ಮಾಡಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಡಿಸಪಿಯರ್, ನಾನು ಈಗಾಗಲೇ ಹೇಳಿದೆ, ಯಾವುದೋ ಒಂದು ಹೋಪ್ ಇಟ್ಕೊಂಡು ಯಾವುದೋ ಒಂದು ವಿಚಾರವಾಗಿ ನೀವೇ ಬೆನ್ನ ಹಿಂದೆ ಹೋಗೋದಕ್ಕೆ ಹೋಗಬೇಡಿ. ಹತಾಶೆಗೊಳಗಾಗ್ತೀರಿ, ಡಿಸಪಿಯರ್ಗೊಳಗಾಗ್ತೀರಿ. ಮನಸ್ಸಿಗೆ ನೆಮ್ಮದಿನೇ ಇಲ್ದಿರೋ ರೀತಿ ಆಗುತ್ತೆ. 1-2ರಿಂದ 3 ತಿಂಗಳ ಕಾಲ ತಾಳ್ಮೆಯಿಂದ ಇರಿ. ಯಾವ ವಿಚಾರವಾಗಿಯೂ ಕೂಡ ನೀವು ಅದರಿಂದ ಹೋಗಕ್ಕೆ ಹೋಗಬೇಡಿ. ಅದೇ ನಿಮ್ಮ ಹಿಂದೆ ಬರುತ್ತೆ ಅನ್ನೋ ಸೂಚನೆ ಕೂಡ ಯೂನಿವರ್ಸ್ ಕಡೆಯಿಂದ ತೋರಿಸ್ತಾ ಇದೆ. ಗಿಫ್ಟ್, ಕೆಲವ್ರ ಲೈಫಲ್ಲಿ ಗಿಫ್ಟ್ಗಳು ಬರೋ ಸಾಧ್ಯತೆನೂ ತುಂಬ ಇದೆ ಅಂತ ಹೇಳ್ಬೋದು. 2ರಿಂದ 3 ತಿಂಗಳ ಕಾಲ ಸೈಲೆಂಟಾಗೇ ಇರಿ. ಒಳ್ಳೊಳ್ಳೆ ಗಿಫ್ಟ್ಗಳು, ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಹತ್ರ ಬರೋದಕ್ಕೆ ಶುರು ಆಗುತ್ತೆ. ನಿಮಗೆ ಸರ್ಪ್ರೈಸಿಂಗ್ ಅನ್ನೋ ವಿಚಾರಗಳೆಲ್ಲ ನಿಮ್ಮ ಹತ್ರ ಸುಳಿಯೋದಕ್ಕೆ ಶುರುವಾಗಿದೆ ಅಂತ ಹೇಳಬಹುದು. ನಿಮ್ಮ ಮನೆಗೆ ರಾಜ್ಕುಮಾರ ಅಥವಾ ರಾಜ್ಕುಮಾರಿ, ನೀವು ನಂಬುವ ದೈವ ಏನು ಸೂಚನೆ ಕೊಡ್ತಾ ಇದೆ, ನೀವು ನಂಬ್ತಾ ಇರುವಂಥ ದೈವ ಏನು ಸೂಚನೆ ಕೊಡ್ತಾ ಇದೆ ಅಂದರೆ, ನಿಮ್ಮ ಮನೆಗೆ ರಾಜ್ಕುಮಾರ ಅಥವಾ ರಾಜ್ಕುಮಾರಿ ಬಂದು ಬಾಗಿಲು ತಟ್ತಾಳೆ ಅಂತ. ಅಂದರೆ ನಿಮ್ಮ ಮನೆಗೆ ಯಾವುದಾದ್ರೂ ಮಗು ವಿಚಾರ ಬಂದು ಕೇಳಬಹುದು. ನಿಮ್ಮ ಕಿವಿಗೆ ಯಾವುದೋ ಮಗು ಹುಟ್ಟಿರುವ ಸುದ್ದಿ ಕೇಳಬಹುದು. ಒಳ್ಳೆಯ ಸಿಹಿ ಸುದ್ದಿಗಳು ಕೇಳ್ಬೋದು. ಬಿಸ್ನೆಸ್ ವಿಚಾರದಲ್ಲಿ ಸಿಹಿ ಸುದ್ದಿ ಕೇಳ್ತೀರಿ. ಸಂಬಂಧ ವಿಚಾರದಲ್ಲಿ, ಏನಾದರೂ ಮದುವೆ ವಿಚಾರವಾಗಿ ನೋಡ್ತಿದ್ರೆ ಅದು ಕೂಡ ಅಷ್ಟೇ. ಸಂಬಂಧದಲ್ಲೂ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳೆ, ಬಾಗಿಲನ್ನ ತಟ್ತಾಳೆ ಅಂದರೆ ಅದೇ ಅರ್ಥ. ನೀವು ನಂಬುವ ದೈವ ಈ ಸೂಚನೆ ಕೊಡ್ತಾ ಇದೆ. ಒಂದು ಸಿಹಿ ಸುದ್ದಿ ನಿಮಗೆ ಕಿವಿಗೆ ಬೀಳೋ ಸಾಧ್ಯತೆ ಹತ್ರದಲ್ಲೇ ಇದೆ.
ನ್ಯೂ ಥಿಂಗ್ಸ್ ವಿಲ್ ಬಿ ಒಬ್ಟೈನ್ಡ್. ಹೊಸ ವಸ್ತುಗಳು ಪಡಿತೀರಿ. ನೀವೇನು ಇಷ್ಟಪಡ್ತಿದ್ದೀರಲ್ಲ, ನೀವೀಗ ಆ ವಸ್ತು ನಾನು ತಗೊಳ್ಬೇಕಾಗಿತ್ತು, ಆ ವಸ್ತು ಅವ್ರು ತಗೊಂಡಿದ್ದಾರೆ, ನಾನು ತಗೊಳ್ಳೋದಕ್ಕೆ ಆಗ್ತಾ ಇಲ್ವಾ, ಆ ಥರದ್ದೆಲ್ಲ ನೋಡೋದಾದ್ರೆ ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಅಂದರೆ, ಕೆಲವು ವಸ್ತುಗಳನ್ನ ಈ 6 ತಿಂಗಳ ಒಳಗಡೆ ನೀವು ಇಷ್ಟಪಟ್ಟಂಥ ವಸ್ತುಗಳನ್ನ ತಗೊಳ್ತೀರಿ. ಅದಕ್ಕೆ ಹಣ, ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಸಮಸ್ಯೆ ಕೂಡ ಆಗಲ್ಲ ಅಂತಲೇ ತೋರಿಸ್ತಾ ಇದೆ. ಸೊ ಯಾರ್ಯಾರು ಯಾವ್ಯಾವ ವಸ್ತುಗಳನ್ನ ಇಷ್ಟಪಟ್ಟಿದ್ರಿ ಅದನ್ನು ತಗೊಳ್ತೀರಾ ಅಂತಲೂ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.